ಲ್ಲಿ ತಾವುಗಳಾದರೂ ಕೂಡ ಈ ಕ್ರಮಗಳನ್ನು ಅನುಸರಿಸಿ ಅಭ್ಯಾಸದಲ್ಲಿ ನಿರತರಾಗಿ ಆರೋಗ್ಯವನ್ನು ಪಡ್ಕೊಳ್ಳುವಂಥವರಾಗಿ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರು ಅವ್ರ ಪರಿಚಯವನ್ನು ಈ ಮೂಲಕ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಹರಿ ಓಂ. ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಈ ಒಂದು ಅಂತರ್ಜಾಲದ ಮೂಲಕವಾಗಿ ಈ ಬೆಳಗಿನ ಸುಸಂದರ್ಭದಲ್ಲಿ ಒಂದು ನೈಸರ್ಗಿಕ ತಪ್ಪಲಿನಲ್ಲಿ ಈ ಕೋಟೆಯ ದೇವಸ್ಥಾನದ ಆವರಣ ಹೇಗಿದೆ ಅಂತ ಹೇಳಿದರೆ, ಇದು ಭಾಳ ನನಗೊಂದು ಹೊಸ ಪರಿಚಯ. ನಮ್ಮ ಕಡೆಯಲ್ಲಿ ಕೂಡ ಬೆಟ್ಟ ಗುಡ್ಡಗಳಿವೆ, ಅಲ್ಲಿ ಹೋಗ್ತಿರ್ತೀವಿ. ಇದು ಸ್ವಲ್ಪ ಎತ್ತರ ಮಟ್ಟದಲ್ಲಿದೆ, ಒಂದು ಕೆರೆಯ ಮಧ್ಯಭಾಗದಲ್ಲಿನೇ ಕಾಣಿಸುತ್ತೆ. ಸುತ್ತುವರಿದು ಭಾಳ ಉತ್ತಮ ರೀತಿಯಾದಂತಹ ಪರಿಸರವನ್ನು ಹೊಂದಿದೆ. ಇಂತಹ ಒಂದು ಪರಿಸರದ ತಪ್ಪಲಿನಲ್ಲಿ ನಮ್ಮ ಸ್ವಾಸ್ಥ್ಯ ಮಾರ್ಗದರ್ಶಿಗಳು, ಕರ್ನಾಟಕದ ಬಹುದೊಡ್ಡ ಒಂದು ಆರೋಗ್ಯ ಚೈತನ್ಯವನ್ನು ಕೊಡಬೇಕು ಅಂತಕ್ಕಂಥ ಮಹಾದ ಹಂಬಲವನ್ನು ಹೊಂದಿದಂತಹ ನಮ್ಮ ಲಕ್ಷ್ಮಣಜಿಯರವರು ಇಂಥ ಒಂದು ಸ್ಥಳದಲ್ಲಿ ಒಂದು ಆರೋಗ್ಯದ ಸಂದೇಶಗಳನ್ನು ಕೊಡ್ತಾರಾ ಅಂತ ಹೇಳಿದರೆ ನಿಜವಾಗ್ಲೂ ಅದು ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಈಗೇನು ಅಂತರ್ಜಾಲದಲ್ಲಿ ತಾವುಗಳೇನೆಲ್ಲ ಭಾಗವಹಿಸಿದ್ದೀರಿ, ಅವ್ರು ಹೇಳಿದಂತೆ ಯಾವತ್ತೂ ಕೂಡ ಯೋಗಾಭ್ಯಾಸ ಮಾಡುವಾಗ ನೈಸರ್ಗಿಕದತ್ತವಾಗಿ ಗಾಳಿ ಬೆಳಕು ಬರುವಂಥ ಸನ್ನಿವೇಶ ಇದ್ದರೆ, ನಾವು ತೆಗೆದುಕೊಳ್ಳುವಂಥ ಇನ್ಹಲೇಷನ್ ಮಾಡಿದಾಗ ಆಮ್ಲಜನಕ ಏನು ಶ್ವಾಸಕೋಶಕ್ಕೆ ಹೋಗುತ್ತೆ, ಅಲ್ಲಿ ನಿಮಗೆ ಯಥೇಚ್ಛವಾಗಿ ನಮ್ಮ ಸೆಲ್ಸ್ಗಳಿಗೆ ನಿಸರ್ಗದತ್ತವಾಗಿ ಶಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಬೆಳಗಿನ ಜಾವ ಮನೆ ಒಳಗಡೆನೂ ನೀವು ಅಭ್ಯಾಸ ಮಾಡ್ತಿರ್ತೀರ, ಇನ್ನೂ ಕೂಡ ಬೆಟರ್ ಅಂತೇಳಿದ್ರೆ ನಿಮ್ಮ ಮನೆ ಮಳಗಿ ಮೇಲೆ ಒಳ್ಳೆಯ ಗಾಳಿ ಬೆಳಕು ಬರ್ತಕ್ಕಂಥ ಸನ್ನಿವೇಶದಲ್ಲಿ ನೀವುಗಳು ಇಂತಹ ಒಂದು ಅಂತರ್ಜಾಲದ ಮೂಲಕವಾಗಿ ತರಗತಿಯನ್ನು ಅಭ್ಯಾಸ ಮಾಡ್ತಾ ಇರುವಾಗ ಭಾಳ ಸರಳತೆಯನ್ನು ಕಾಪಾಡಿಕೊಳ್ಳಿ. ಒಳ್ಳೆಯ ಒಂದು ಸಂದೇಶಗಳನ್ನು ತಾವುಗಳು ನೆನಪಿಟ್ಕೊಳ್ಬೇಕು. ಏನೇನು ನಾವು ಇಲ್ಲಿ ತ್ರಿಕೋಣಾಸನ ಮಾಡಿದಾಗ ನಿಮಗೆ ಯಾವ ರೀತಿ ಪರಿವರ್ತನೆ ಆಯಿತು, ಮೊದಲು ಹೇಗಿದ್ರಿ, ಈಗ ಹೇಗೆ ಆಗ್ತಾ ಇದ್ದೀರಾ, ನೀವು ಪ್ರಾಣಾಯಾಮಗಳನ್ನು ಮಾಡುವಾಗ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ರಿ, ನಿಮ್ಮ ಮನಸ್ಥಿತಿ, ನಿಮ್ಮ ಒಂದು ಶ್ವಾಸಕೋಶ ಯಾವ ರೀತಿಯಾಗಿ ಆಗ್ತಾ ಇದೆ, ಈಗ ಮೊದಲಿದ್ದಂಥ ಸ್ಥಿತಿಗೂ ಅಭ್ಯಾಸದ ನಂತರ ಏನು ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ, ಇವುಗಳನ್ನು ಮೇಲಿಂದ ನೀವು ಅವಲೋಕಿಸ್ತಾ ಹೋಗಬೇಕು. ಅಭ್ಯಾಸದ ಲಾಭ ಏನಾಯಿತು ಅನ್ನೋದನ್ನು ನೀವುಗಳೇ, ಯಾಕಂದರೆ ಲಾಭ ನಿಮಗಾಗ್ತಾ ಇದೆ, ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಎಷ್ಟು ದೂರದಿಂದ ನೋಡಿ, ನಾವು ನಾಗಮಂಡಲ ಪಟ್ಟಣದಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು 5-6 ಕಿಲೋಮೀಟರ್ ಇದೆ. ಇಷ್ಟು ದೂರಗಳ ಕಾಲ ನಾವು ಬಂದು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಸಾರ್ಥಕತೆ ಆಗಬೇಕು. ಅವರ ಬಹು ಕನಸು ಏನಂದರೆ ಸ್ವಾಸ್ಥ್ಯ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಎಲ್ಲರೂ ಕೂಡ ಆರೋಗ್ಯವಂತರಾಗಿರಬೇಕು, ಒಳ್ಳೆಯ ಜೀವನ ಶೈಲಿಯನ್ನು ಅನುಕರಿಸಬೇಕು. ಈ ಸಮಾಜ ಅನ್ನುವಂಥದ್ದು ರೋಗಮುಕ್ತ ಸಮಾಜ ಆಗಬೇಕು. ಇವತ್ತು ಜನಸಾಮಾನ್ಯರಿಗೆ ಹೆಚ್ಚು ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಬಡ ಜನರಿಗೆ. ಅಂಥವ್ರನ್ನ ಮಧ್ಯಮ ವರ್ಗದ ಜನರಿಗೆ ಕೂಡ ಒಳ್ಳೆಯ ಆರೋಗ್ಯ ಸಂದೇಶಗಳನ್ನು ಕೊಟ್ಟು ಇವತ್ತು ಆರೋಗ್ಯವಂತ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊಂದಿದವರು ಕರ್ನಾಟಕದ ಯಾರಾದರೂ ಇದ್ದರೆ ಏಕೈಕ ನಮ್ಮ ಲಕ್ಷ್ಮಣ್ಜಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಅವರ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಆರೋಗ್ಯದ ಸಂಪತ್ತನ್ನು, ಅವರು ಕೊಡುವಂಥ ಆರೋಗ್ಯದ ಸಂದೇಶದ ಸಂಪತ್ತನ್ನು ತಾವುಗಳೆಲ್ಲರೂ ಕೂಡ ನಿತ್ಯವೂ ಕೂಡ ಪಡೆದುಕೊಳ್ತಾ ಹೋಗಿ ಅಭ್ಯಾಸವನ್ನು ನಿರಂತರ ಮಾಡಿ. ಯೋಗ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ನಾವು 1 ದಿವಸ 2 ದಿವಸ ಅಟೆಂಡ್ ಆಗಿ ಬಿಡೋದಲ್ಲ. ಅವರ ಮಾರ್ಗದರ್ಶನದಲ್ಲಿ ಸೂಕ್ತವಾಗಿರ್ತಕ್ಕಂಥ ಅಭ್ಯಾಸ ನಿರಂತರವಾಗಲಿ. ಅವ್ರನ್ನ ನಿಮ್ಮ ಫ್ಯಾಮಿಲಿಯ ಒಂದು ಆರೋಗ್ಯದ ಸಂದೇಶಕರು ಅಂತ ನೀವು ಬಿಂಬಿಸ್ಕೊಳ್ಳಿ. ಯಾಕೆಂದರೆ ಅಭ್ಯಾಸ ಮಾಡಿ ನೀವು ಅಷ್ಟಕ್ಕೆ ಬಿಡೋದಲ್ಲ, ಪ್ರತಿನಿತ್ಯವೂ ಕೂಡ ಅವರ ಸಂದೇಶಗಳನ್ನು, ಅವರ ಯೋಗ ತರಗತಿಗೆ, ಅವರ ಸ್ವಾಸ್ಥ್ಯದ ಸಂದೇಶಗಳಿಗೆ ನೀವು ಭಾಗಿಯಾಗಿ. ಹೆಂಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರೆ, ಇವತ್ತು ಇದು ಬೇಕಾಗಿದೆ. ಫ್ಯಾಮಿಲಿ ಡಾಕ್ಟರ್ಸು ಸಾವಿರಾರು ಮಂದಿ ಸಿಗ್ತಾರೆ, ಲಕ್ಷ್ಮಣ್ಜಿ ಅವರಂಥವರು 100ಕ್ಕೆ ಒಬ್ಬರು ಸಿಗ್ತಾರೆ. ಹಾಗಾಗಿ ಅವ್ರನ್ನ ನಿಮ್ಮ ಒಂದು ಫ್ಯಾಮಿಲಿಯ ಆರೋಗ್ಯದ ಸಂದೇಶಕರು, ನಮ್ಮ ಆರೋಗ್ಯವನ್ನು ಪರಿವರ್ತನೆ ಮಾಡ್ತಕ್ಕಂಥ ಪರಿವರ್ತಕರು ಅಂತ ತಿಳ್ಕೊಳ್ಳಿ. ಯೋಗ ಗುರುಗಳನ್ನು ನೀವುಗಳು ಗೌರವಿಸಿ, ಫ್ಯಾಮಿಲಿ ಡಾಕ್ಟರ್ ಥರನೇ ನಿಮ್ಮ ಒಂದು ಕುಟುಂಬಕ್ಕೆ ಆರೋಗ್ಯ ಸಹಾಯಕರಾಗಿ ಅವರ ಸಲಹೆಗಳನ್ನು ಕೊಡುವುದರ ಮೂಲಕವಾಗಿ ಯಥೇಚ್ಛವಾಗಿ ಪ್ರಯತ್ನಶೀಲತೆಯನ್ನು ಹೊಂದುತ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಫ್ಯಾಮಿಲಿಗಳಿಗೆ ಅವ್ರನ್ನ ಒಬ್ಬ ಆರೋಗ್ಯದ ಸಂದೇಶಗಳನ್ನು ಕೊಡ್ತಕ್ಕಂಥ ಆತ್ಮಸಮಾಲೋಚಕರಂತ ತಿಳ್ಕೊಂಡು ಅವರೊಂದಿಗೆ ನೀವು ಬಾಂಧವ್ಯವನ್ನು ಹೊಂದುತ್ತಾ ಒಳ್ಳೆಯ ಆರೋಗ್ಯದ ಒಂದು ಜೀವನ ಶೈಲಿಯನ್ನು ನಾವು ಅನುಕರಿಸಲಿಕ್ಕೆ ಇಂಥವರ ಸೂಕ್ತ ಮಾರ್ಗದರ್ಶನ ಬೇಕಾಗಿದೆ. ನಿತ್ಯವೂ ಕೂಡ ಯೋಗ ನಿರಂತರವಾಗಲಿ. ಯೋಗದಿಂದ ರೋಗ ಮುಕ್ತಿ. ಇವತ್ತು ಔಷಧಿಗಳಿಂದ ರೋಗ ಮುಕ್ತಿ ಆಗಲ್ಲ. ಅವರು ಅಲೋಪತಿಕ್ನಲ್ಲಿ ಏನು ಮಾಡ್ತಾರೆ, ಟೆಂಪ್ರವರಿ ಟ್ರೀಟ್ಮೆಂಟ್ ಕೊಡ್ತಾರೆ. ಯೋಗ ಈಸ್ ಎ ಪರ್ಮನೆಂಟ್ ಟ್ರೀಟ್ಮೆಂಟ್ ಆ್ಯಂಡ್ 0 ಎಕ್ಸ್ಪೆಂಡಿಚರ್ 100% ರಿಸಲ್ಟ್. ನೋಡಿ, ನೀವು ಬೆಳಗಿನ ಜಾವ ಎದ್ರಿ, ಅಭ್ಯಾಸ ಮಾಡ್ತಾ ಇದ್ದೀರಾ, ಒಂದು ಯೋಗ ಮ್ಯಾಟ್ನಲ್ಲಿ ಹಾಸ್ಕೊಂಡಿದ್ದೀರಿ, ನೈಸರ್ಗಿಕ ಗಾಳಿಯನ್ನು ಮಾತ್ರ ಬಳಸ್ತಾ ಇದ್ದೀರಿ, ಏನು ಖರ್ಚನ್ನು ನೀವು ಮಾಡಿಲ್ಲ. ಅದೇ ಆಸ್ಪತ್ರೆಗೆ ಹೋದರೆ, ಯಾವುದಾದ್ರೂ ಟ್ರೀಟ್ಮೆಂಟ್ ನಾವು ಇದಕ್ಕೆ ಹೋದ ಚಿಕಿತ್ಸಾಲಯಗಳಿಗೆ ಹೋದರೆ ಅಲ್ಲಿ ಯಾವುದ್ಯಾವುದೇ ಎಲ್ಲ ಥೆರಪಿಗಳನ್ನು ಮಾಡ್ತಾರೆ, ಸಾವಿರಾನುಗಟ್ಟಲೆ ಹಣವನ್ನು ತೆಗೆದುಕೊಳ್ತಾರೆ.
ಅಲ್ಲಿ ನಿಮ್ಮಲ್ಲಿ ಗುಣಮುಖ ಆಗೋದು ಕಡಿಮೆ ಆದರೂ ಕೂಡ ಖರ್ಚು ಹೆಚ್ಚಾಗುತ್ತೆ. ಇಲ್ಲಿ ಉಚಿತವಾಗಿ ಅವರು ಹೇಳ್ಕೊಟ್ಟು ಖರ್ಚನ್ನು ಕಡಿಮೆ ಮಾಡ್ತಾರೆ, ಆರೋಗ್ಯವನ್ನು ಹೆಚ್ಚಿಸ್ತಾರೆ. ಇದು ಇವತ್ತು ನಮಗೆ ಬೇಕಾಗಿರುವಂಥದ್ದು. ನಮ್ಮ ದೇಹದಲ್ಲಿ ಇರುವಂತಹ ಶಕ್ತಿಯನ್ನು ಅದನ್ನು ರೋಗ ನಿರೋಧಕ ಶಕ್ತಿಯನ್ನಾಗಿ ನಾವು ಪರಿವರ್ತನೆ ಮಾಡಿಕೊಂಡಾಗ ಅದು ಯೋಗದ ಮೂಲಕ ಮಾತ್ರ ಸಾಧ್ಯತೆ ಇದೆ. ಅಂತಹ ಯೋಗದ ಅಭ್ಯಾಸಗಳನ್ನು ನಿತ್ಯ ನಿರಂತರವಾಗಿ ನೀವುಗಳೆಲ್ಲ ಮಾಡಬೇಕು. ಒಳ್ಳೆಯ ಆರೋಗ್ಯವಂತರಾಗಬೇಕು. ಲಕ್ಷ್ಮಣಜಿಯವರ ಕನಸಿನಂತೆ ಆರೋಗ್ಯ ಸ್ವಾಸ್ಥ್ಯವಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ನಾವೆಲ್ಲರೂ ಕೂಡ ಅವರೊಂದಿಗೆ ಕೈ ಜೋಡಿಸೋಣ. ಅವರ ಎಲ್ಲ ಒಂದು ನಮ್ಮ ಸರಳ ಜೀವನಕ್ಕೆ ಬೇಕಾಗ್ತಕ್ಕಂಥ ನಿಸರ್ಗ ಒಂದು ಆರ್ಗಾನಿಕ್ಕಾಗಿ ಅವರಲ್ಲಿ ಸಿಗುವಂಥ ಎಲ್ಲ ಒಂದು ಆರೋಗ್ಯದ ಒಂದು ಅವರ ಒಂದು ಸ್ವಾಸ್ಥ್ಯ ಕೇಂದ್ರದಲ್ಲಿ ಅನೇಕ ಒಂದು ಪರಿಕರಗಳಿವೆ. ಅಲ್ಲಿರ್ತಕ್ಕಂಥ ನೈಸರ್ಗಿಕ ಔಷಧಿಗಳಿವೆ. ಅವುಗಳನ್ನು ಜೇನುತುಪ್ಪ ಆಗ್ಬೋದು, ಈ ಒಂದು ದಾಸವಾಳದ ದೇಹದ ತೂಕ ಕಡಿಮೆ ಮಾಡಲಿಕ್ಕೆ, ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ದಾಸವಾಳದ ಒಂದು ಪುಡಿ ಕೂಡ ಸಿಗ್ತಾ ಇದೆ. ಅದನ್ನು ನೀವು ಟೀ ಕುಡಿಯೋದನ್ನು ಅವಾಯ್ಡ್ ಮಾಡಿ. ಟೀ ಕುಡಿಯೋದ್ರಿಂದ ಟೆನಿನ್ ಅಂಶ ನಮ್ಮ ದೇಹದಲ್ಲಿ, ಕಾಫಿನಲ್ಲಿ ಕೆಫಿನ್ ಅಂತಕ್ಕಂಥ ಅಂಶ ನಮ್ಮ ದೇಹದಲ್ಲಿ ಬೇಡವಾದಂಥವುಗಳನ್ನು ಬೇಕಂತ ಮನಸ್ಥಿತಿನ ಹುಟ್ಟಾಗ್ತದೆ. ಅವುಗಳನ್ನೆಲ್ಲ ಬಿಟ್ಟುಬಿಡಿ. ಬೆಳಗಿನ ಜಾವದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋ ರೂಢಿಯನ್ನು ಯಾರೂ ಮಾಡ್ಕೊಳ್ಬೇಡಿ. ಯೋಗ ಬಂಧುಗಳು, ನೀರನ್ನು ಕುಡಿಯಿರಿ. ಅದು ಅಲ್ಸರ್ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ನೀವು ಟೀ ಕುಡಿಯೋದ್ರಿಂದ. ಯಥೇಚ್ಛವಾಗಿ ನಿಮ್ಮ ಮೈಂಡನ್ನು ಫ್ರೆಶ್ ಮಾಡ್ಕೊಳ್ಳಿಕ್ಕೆ ನೀವು ಯಥೇಚ್ಛ ಧ್ಯಾನ ಮಾಡಿ, ಶವಾಸನ ಮಾಡಿ, ಪ್ರಾಣಾಯಾಮಗಳನ್ನು ಮಾಡಿ. ಇಂತಹ ಯೋಗ ಕ್ರಿಯೆಯಲ್ಲಿ ಭಾಗವಹಿಸಿ ದೈಹಿಕವಾಗಿ ಸೂರ್ಯ ನಮಸ್ಕಾರ, ನಿಂತು ಮಾಡುವಂಥ ಆಸನಗಳನ್ನು ಅಭ್ಯಾಸ ನಿರಂತರ ಮಾಡಿ. ಬೆಳಿಗ್ಗೆ ಅಭ್ಯಾಸ ಮಾಡಿದಂಥವರು ಸಂಜೆ ಕಾಲ ಮತ್ತೊಮ್ಮೆ ರಿಪೀಟ್ ಅಭ್ಯಾಸ ಮಾಡಿ, ಪರ್ಫೆಕ್ಟ್ ಆಗುತ್ತೆ. ಹೀಗೆ ನಿಮ್ಮ ಯೋಗಯುಕ್ತ ಜೀವನ ಮುಂದುವರಿಯಲಿ. ಲಕ್ಷ್ಮಣಜಿಯವರ ಕನಸು ನನಸಾಗಲಿ. ಭಗವಂತ ಅವ್ರಿಗಿನ್ನೂ ಕೂಡ ಹೆಚ್ಚು ಈ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥವರಲ್ಲಿ ಅವರು ಕೂಡ ಒಬ್ಬರಂತ ನಾನು ಅಂದ್ಕೊತೀನಿ. ಯಾಕಂದರೆ ಅವ್ರು ಯಾವುದೇ ಒಂದು ಪ್ರತಿಫಲವನ್ನು ಅಪೇಕ್ಷಿಸದೆ ಅವರು ಒಂದು ಒಳ್ಳೆಯ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸಹಾಯಾರ್ಥ ಅವರ ಒಂದು ನಿರಂತರ ಬೆಳವಣಿಗೆಗೆ ಇರಲಿ ಅಂತ ನಾನು ಈ ಮೂಲಕ ಹೇಳ್ಕೊಳ್ತಾ, ನಾಡಿನ ಪ್ರತಿಯೊಬ್ಬರು ಕೂಡ ಏನು ಈ ಅಂತರ್ಜಾಲದಲ್ಲಿ ಭಾಗವಹಿಸಿದ್ದೀರಿ, ನಿಮಗೆಲ್ಲ ಭಗವಂತ ಒಳ್ಳೆಯದನ್ನು ಮಾಡಲಿ. ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದು ಇವತ್ತು ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಯೋಗ ತರಗತಿಯನ್ನು ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಮನುಷ್ಯ ಒಂದು ಧಾರ್ಮಿಕ ಹಂತವನ್ನು ತಲುಪಬೇಕು. ಮನಸ್ಸು ಕೂಡ ನಮ್ಮ ಯೋಗದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ ಒಳ್ಳೆಯ ಮೌಲ್ಯಯುಕ್ತ ಜೀವನವನ್ನು ಮಾಡಲಿಕ್ಕೆ, ನಮಗೆ ಮನಸ್ಥಿತಿಯನ್ನು ಉತ್ತಮಗೊಳಿಸಲಿಕ್ಕೆ ದೇವಸ್ಥಾನ, ದೇವರು, ಧ್ಯಾನ ಇವೆಲ್ಲವೂ ಕೂಡ ನಮಗೆ ಬೇಕಾಗ್ತದೆ. ಅಂತಹ ಒಳ್ಳೆಯ ಮನಸ್ಸನ್ನು ಕೊಡುವಂತಹ, ಮಾನಸಿಕ ಶಕ್ತಿಯನ್ನು ಕೊಡುವಂತಹ ಶಕ್ತಿ ನಮ್ಮ ಲಕ್ಷ್ಮಣಜಿಯವರಲ್ಲಿದೆ. ಚಿಕಿತ್ಸೆಯ ಜೊತೆಗೆ ಒಳ್ಳೆಯ ತರಬೇತಿಯನ್ನು ಕೂಡ ಕೊಡ್ತಾರೆ. ಪ್ರಾಯೋಗಿಕವಾಗಿ ಸ್ಟೀಮ್ ಬಾತ್ ಆಗ್ಬೋದು, ವಾಟರ್ ಥೆರಪಿ, ಮಡ್ ಥೆರಪಿ, ನಿಮಗೆ ಏನು ಬೇಕೋ ಜೀವನಕ್ಕೆ ಎಲ್ಲ ಸಿಗುತ್ತೆ. ಆದರೆ ನಾನು ದಯಮಾಡಿ ವಿನಂತಿ ಮಾಡ್ಕೊಳ್ತೀನಿ, ಸಣ್ಣ ಪುಟ್ಟ ರೋಗಗಳಿಗೆ ಆಸ್ಪತ್ರೆಗೆ ಹೋಗಿ ಸಾವಿರಾನುಗಟ್ಟಲೆ, ಲಕ್ಷಣಗಟ್ಟಲೆ ಹಣವನ್ನು ಅಲ್ಲಿ ವ್ಯಯ ಮಾಡಬೇಡಿ. ಇಲ್ಲಿ ಕಡಿಮೆ ಅವ್ರು ಕೊಡುವಂತಹ ಅನೇಕ ಚಿಕಿತ್ಸೆ ಎಫೆಕ್ಟ್ ಆಗುತ್ತೆ. ಅವರೆಷ್ಟು ಕಡಿಮೆ ಫೀಸನ್ನು ಅವ್ರು ಮಾಡ್ತಾಯಿದ್ದಾರೆ. ಅಂಥಲ್ಲಿ ನೀವುಗಳು ಬಂದು ನೈಸರ್ಗಿಕ ಚಿಕಿತ್ಸೆಯನ್ನು ಪಡ್ಕೊಂಡು ಇವತ್ತು ಆರೋಗ್ಯವಂತರಾಗಿ ನಿಮ್ಮ ಜೀವಿತಾವಧಿ ಹೆಚ್ಚುತ್ತೆ. ಅಲೋಪತಿಕ್ ಔಷಧಿಗಳನ್ನು ಬಳಸಿದಂತೆ ನಮ್ಮ ಜೀವಿತಾವಧಿ ದಿನದಿಂದ ದಿನಕ್ಕೆ ಕುಗ್ಗುತ್ತೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, 600 mg ಇದ್ದಂಥ ಪ್ಯಾರಾಸಿಟಮಲ್ ಇವತ್ತು 650 mg ಬಂದಿದೆ. ಅಂದರೆ ನಮ್ಮ ಲಿವರ್ ಫುಲ್ ಡ್ಯಾಮೇಜ್ ಆಗ್ತಾ ಇದೆ. ನಮ್ಮ ಜೀವಿತಾವಧಿಯನ್ನು ಅದು ಕುಗ್ಗಿಸ್ತಾ ಇದೆ. ಹೆಚ್ಚು ಡೋಸನ್ನು ಕೊಡ್ತಾರೆ, ಬೇಗನೆ ಡಾಕ್ಟರ್ಸ್ ಅಟ್ರಾಕ್ಷನ್ ಮಾಡ್ಕೊಳ್ತಾರೆ. ಅದನ್ನು ನಾವು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬರೀ ಕೇವಲ ಆರಾಮಾದ್ವಿ ಅಂತಕ್ಕಂಥದ್ರ ಕಡೆ ಗಮನ. ನಾವು ಯಾಕೆ ಆರಾಮಾದ್ವಿ ಅಂತ ಅವಲೋಕನ ಮಾಡಿ, ಹೈ ಡೋಸ್ ಇಂಜೆಕ್ಷನ್, ಅವ್ರು ಕೊಡ್ತಕ್ಕಂಥ ಪ್ರತಿಯೊಂದು ಇಂಜೆಕ್ಷನ್ನು, ಔಷಧಿಗಳು ಭಯಂಕರ ಕಾಸ್ಟ್ಲಿ. ಯಾಕೆಂದರೆ ಅದು ಅಷ್ಟು ಕ್ವಾಲಿಟಿಯಾಗಿ ಹೈ ಡೋಸ್ ಇರುತ್ತೆ. ಅದು ನಮ್ಮ ಜೀವಿತ ಅವಧಿಯನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಹೋಗ್ತದೆ. ನಾವು 60 ವರ್ಷ ಬರೋರು 55 ವರ್ಷ ಬರ್ತೀವಿ, 55 ಬರೋರು 45-50 ವರ್ಷಕ್ಕೆ ನಮ್ಮ ಮರಣವನ್ನು ಹೊಂದುತ್ತೀವಿ. ಆದ್ದರಿಂದ ನೈಸರ್ಗಿಕವಾಗಿ ಅಭ್ಯಾಸ ಮಾಡಿ, ನೈಸರ್ಗಿಕವಾಗಿ ಆರೋಗ್ಯವನ್ನು ಹೊಂದಿ. ಇಂಥವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ವಿಶಾಲ ಪ್ರದೇಶ, ವಿಶಾಲ ಜಗತ್ತು, ವಿಶಾಲ ಮನಸ್ಸಿನೊಂದಿಗೆ ಜೀವನವನ್ನು ಮಾಡಿ ನಿಮ್ಮ ಜೀವನ ಸ್ವಾಸ್ಥ್ಯ ಜೀವನವಾಗಲಿ, ನಿಮ್ಮ ಜೀವನ ಆನಂದಮಯ ಜೀವನವಾಗಲಿ, ನಿಮ್ಮೆಲ್ಲರ ಜೀವನ ಒಳ್ಳೆಯ ಆರೋಗ್ಯಯುಕ್ತ ಯೋಗಮಯ ಜೀವನವಾಗಲಿ ಅಂತ ನಾನು ಈ ಮೂಲಕ ಸಂದೇಶವನ್ನು ಕೊಡ್ತಾ ತಮಗೆಲ್ಲ ವಂದಿಸಿ ಲಕ್ಷ್ಮಣಜಿಯವರಿಗೆ ಅಭಿನಂದಿಸಿ ನಾನು ಈ ಒಂದು ನನ್ನ ಒಂದು ಯೋಗದ ಸಂದೇಶವನ್ನು ಬೆಳಗಿನ ಜಾವದಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಪತಾಂಜಲಿ, ಜೈ ಯೋಗ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ತೆ. ಧನ್ಯವಾದಗಳು ಮಲ್ಲಿಕಾರ್ಜುನ ಸರ್ ಅವರಿಗೆ. ನಮಸ್ತೆ ಸರ್. ಅವರು ಕೂಡ ಯೋಗ ಸಾಧಕರಿದ್ದಾರೆ, ಸಾಕಷ್ಟು ಯೋಗ ಪ್ರಚಾರವನ್ನು, ಯೋಗ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಇನ್ನಷ್ಟು ಶಕ್ತಿಯನ್ನು ತುಂಬಲಿ, ಆಶೀರ್ವದಿಸಲಿ, ಆರೋಗ್ಯ ವೃದ್ಧಿಯನ್ನು ಮಾಡಲಿ. ನಮ್ಮೆಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ, ಮನಃಶಾಂತಿಯನ್ನು ಕರುಣಿಸಲಿ. ಇವತ್ತು ಮನಃಶಾಂತಿನೇ ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಭಗವಂತನ ಸನ್ನಿಧಾನದಲ್ಲಿದ್ದೀವಿ. ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಮನಃಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡೋಣ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.